ನನ್ನ ಹೆಂಡತಿ ಮತ್ತು ಆಕೆಯ ಆಪ್ತ ಗೆಳತಿ ಇಬ್ಬರೂ ನರ್ಸ್ ಕೆಲಸ ಮಾಡುತ್ತಿದ್ದರು. ಅವರಿಬ್ಬರೂ ಒಂದೇ ರೂಂನಲ್ಲಿ ಒಟ್ಟಿಗೆ ವಾಸವಾಗಿದ್ದರು. ಅದಕ್ಕೀಗೇನಂತೆ ಅಂತೀರಾ? ಏನೇ ಆಗಲಿ ಅದರಲ್ಲಿ ಏನಾದರೂ ವಿಶೇಷ ಇದೆಯಾ ಅಂತ ನಾವು ವಿನಯ್ ಮಾತುಗಳನ್ನು ಕೇಳಿ ಆಮೇಲೆ ತೀರ್ಮಾನ ಮಾಡೋಣ. ನಮಸ್ಕಾರ, ನನ್ನ ಹೆಸರು ವಿನಯ್. ಇದು ನನ್ನ ನಿಜವಾದ ಹೆಸರಲ್ಲ. ಹಾಗೆಯೇ ನನ್ನ ನಿಜವಾದ ಊರಿನ ಹೆಸರನ್ನು ನಾನು ಹೇಳುತ್ತಿಲ್ಲ. ಸದ್ಯಕ್ಕೆ ಮಂಗಳೂರು ಅಂತ ಇಟ್ಟುಕೊಳ್ಳೋಣ. ನಾನು ಮಂಗಳೂರಿನಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಕಳೆದ 4 ವರ್ಷಗಳಿಂದ ಅಲ್ಲೇ ಇದ್ದೇನೆ. ನನಗೀಗ 28 ವರ್ಷ ವಯಸ್ಸು. ನನ್ನ ಮದುವೆಯಾಗಿ ಸುಮಾರು 1.5 ವರ್ಷವಾಯಿತು. ಮೊದಲು ನನಗೊಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕಿತ್ತು. ವರಮಾನ ಕಡಿಮೆಯಿತ್ತು. ಆದರೆ 2 ವರ್ಷಗಳ ಅನುಭವ ಸಿಕ್ಕಿದ ತಕ್ಷಣ ಒಳ್ಳೆಯ ಸಂಸ್ಥೆಗೆ ಕೆಲಸ ಬದಲಾಯಿಸಿದೆ. ಅದರಿಂದ ನನಗೂ ಒಳ್ಳೆಯ ವರಮಾನ ಬರಲು ಶುರುವಾಯಿತು. ಮನೆಯಲ್ಲಿದ್ದ ಸಾಲವನ್ನೆಲ್ಲ ತೀರಿಸಿದೆ. ಆ ಸಮಯದಲ್ಲಿ ನಮ್ಮ ಮನೆಯವರು ಮಗನೇ, ಇನ್ಮುಂದೆ ನೀನು ಮದುವೆ ಮಾಡಿಕೋಬೇಕು ಅಂತ ಹೇಳಿದರು. ನೋಡಲು ಚೆನ್ನಾಗಿ ದೇಹದಂಡನೆ ಮಾಡಿ ಆಕರ್ಷಕವಾಗಿ ಕಾಣುವ ಹುಡುಗ ನಾನು. ಆದರೆ ನನಗೊಬ್ಬ ಹುಡುಗಿಯ ಜೊತೆ ಪ್ರೇಮಬಂಧ ಇರಲಿಲ್ಲ ಅಂದರೆ ಬಹುಶಃ ನೀವು ನಂಬಲಿಕ್ಕಿಲ್ಲ. ವಿಷಯ ಏನೆಂದರೆ ನಾನು ಯಾವತ್ತೂ ಆ ಕಡೆ ತಲೆ ಕೆಡಿಸಿಕೊಳ್ಳಲಿಲ್ಲ. ನನ್ನ ಬಳಿ ಎಷ್ಟೋ ಹುಡುಗಿಯರು ಬಂದು ಸ್ನೇಹ, ಪ್ರೀತಿ ಅಂತ ಹೇಳಿದರು. ಆದರೆ ಯಾವುದರ ಕಡೆಗೂ ಗಮನ ಕೊಡಲು ನನಗೆ ಅನಿಸಲಿಲ್ಲ. ಕಾರಣ ಮನೆಯಲ್ಲಿದ್ದ ಬಡತನ ಮತ್ತು ಹಣಕಾಸಿನ ತೊಂದರೆ. ಹೇಗಾದರೂ ಓದಿ ಸಾಲವನ್ನೆಲ್ಲ ತೀರಿಸಿ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು, ಇದೊಂದೇ ನನ್ನ ಮನಸ್ಸಿನಲ್ಲಿದ್ದ ಆಸೆ. ಅದಕ್ಕೆ ನಾನು ನನ್ನ ಓದಿನ ಮೇಲೆ ಹೆಚ್ಚು ಗಮನ ಕೊಟ್ಟೆ. ಆಮೇಲೆ ಆಲೋಚನೆ ಮಾಡಿದಾಗ ಅಯ್ಯೋ, ನನಗೇನು ಜೀವನದ ಅನುಭವಗಳೇ ಇಲ್ಲವಲ್ಲ ಅಂತ ನೆನೆಸಿಕೊಂಡಾಗ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಿತ್ತು. ಕೆಲಸ ಸಿಕ್ಕಿ ಮದುವೆಯಾಗು ಅಂತ ಮನೆಯವರು ಹೇಳಿದಾಗ ಹೌದು, ಇನ್ಮುಂದೆಯಾದರೂ ನನಗೊಂದು ಪ್ರೀತಿ, ಸಂತೋಷ ಸಿಗಲಿ, ಒಬ್ಬ ಜೀವನ ಸಂಗಾತಿ ಬೇಕು ಅಂತ ಅನಿಸಿತು. ಹಾಗೆ ನಾನು ಹುಡುಗಿ ನೋಡಲು ಹೋದೆ. ನಮ್ಮ ಅಪ್ಪ ಅಮ್ಮನ ಮಗನೇ, ನೀನೊಬ್ಬ ನರ್ಸನ್ನು ಮದುವೆಯಾದರೆ ಅನುಕೂಲ. ಆಕೆಯಾದರೆ ನಿನ್ನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಹೋಗಿ ನೆಲೆಯೂರುವುದು ಸುಲಭವಾಗುತ್ತದೆ ಅಂತ ಹೇಳಿದರು ಹೆಚ್ಚಿನವರು. ಅದಕ್ಕೆ ಅಲ್ವೇ ನರ್ಸ್ಗಳನ್ನು ಮದುವೆಯಾಗುವುದು. ಆದರೆ ಅವರು ಹೇಳಿದಂತೆ ನಾನೇನೂ ಆಲೋಚನೆ ಮಾಡಿರಲಿಲ್ಲ. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿರುವ ಯಾರಾದರೂ ಜೀವನ ಸಂಗಾತಿಯಾಗಿ ಬಂದರೆ ಒಳ್ಳೆಯದೇ ಅಲ್ವೇ? ಮದ್ದು ಮಾತ್ರೆಗಳ ಬಗ್ಗೆ, ಆರೈಕೆಯ ಬಗ್ಗೆ ಅವರಿಗೆ ಸಾಮಾನ್ಯ ಅರಿವಿರುತ್ತದೆ. ಅದು ನಮಗೂ ಒಳ್ಳೆಯದಲ್ಲವೇ? ಹಾಗಾಗಿ ಅದು ಸೂಕ್ತವಾದ ಆಯ್ಕೆ ಅಂತ ನನಗೂ ಅನಿಸಿತು. ಹಾಗೆ ನರ್ಸ್ಗಳ ಸಂಬಂಧಗಳನ್ನು ಹುಡುಕಲು ಶುರು ಮಾಡಿದೆವು. ಹಾಗೆಯೇ ಒಬ್ಬ ಹುಡುಗಿಯನ್ನು ನೋಡಿದೆ. ತುಂಬಾ ಸುಂದರಿ. ನಾನು ಇದುವರೆಗೆ ನೋಡಿದ ಹುಡುಗಿಯರಲ್ಲೇ ಅತ್ಯಂತ ಮುದ್ದಾದ ಹುಡುಗಿ ಆಕೆ. ಆಕೆ ಉಡುಪಿಯ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಈಗಷ್ಟೇ ಓದು ಮುಗಿಸಿ 2ನೇ ವರ್ಷದ ಅನುಭವ ಪಡೆಯುತ್ತಿದ್ದಳು. ಅದಾದ ಮೇಲೆ ವಿದೇಶಕ್ಕೆ ಹೋಗುವ ಯೋಚನೆಯಲ್ಲಿದ್ದಳು. ಈಗಷ್ಟೇ 2 ವರ್ಷವಾಗುತ್ತಾ ಬಂದಿತ್ತು. ಆದರೆ ಆಕೆಯ ಜಾತಕದ ಪ್ರಕಾರ 25 ವರ್ಷ ತುಂಬುವುದರ ಒಳಗಾಗಿ ಮದುವೆ ಮಾಡಬೇಕು ಅಂತ ಇತ್ತು. ಹಾಗಾಗಿ ಆಕೆಯ ಕಡೆಯವರು ವರನನ್ನು ಹುಡುಕುತ್ತಿದ್ದರು. ನನಗೆ ಆಕೆಯನ್ನು ತುಂಬಾ ಇಷ್ಟವಾದಂತೆಯೇ ಆಕೆಗೂ ನನ್ನನ್ನು ತುಂಬಾ ಇಷ್ಟವಾಯಿತು. ಆಮೇಲೆ ಹುಡುಗಿ ನೋಡಲು ಬಲು ದೂರವೇನೂ ಹೋಗಬೇಕಿರಲಿಲ್ಲ. ಆಕೆ ಉಡುಪಿಯಲ್ಲೇ ಇದ್ದಳಲ್ಲವೇ? ಹಾಗಾಗಿ ನಾನು ಆಕೆಯ ಕೆಲಸದ ಜಾಗಕ್ಕೆ ಹೋಗಿ ಆಕೆಯ ಸೀರೆಯುಟ್ಟ ರೂಪವನ್ನು ನೋಡಿದೆ. ನನಗೆ ತುಂಬಾ ಹಿಡಿಸಿತು. ಆಕೆಯ ಜೊತೆ ಆಕೆಯ ಗೆಳತಿಯೂ ಇದ್ದಳು. ಆಕೆಯೂ ಅಪಾರ ಸುಂದರಿ. ಇಬ್ಬರನ್ನು ನೋಡಿದರೆ ಅಷ್ಟೊಂದು ಲಕ್ಷಣವಾದ ಹುಡುಗಿಯರು. ನನಗಂತೂ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಆ ಗೆಳತಿಯೇ ಹೆಚ್ಚು ಮಾತನಾಡಿದ್ದು. ನನ್ನ ಹೆಂಡತಿಯಾಗಲಿರುವ ಹುಡುಗಿಗೆ ಹೆಚ್ಚು ಮಾತನಾಡುವ ಅಭ್ಯಾಸವಿರಲಿಲ್ಲ. ನನ್ನ ವಿವರಗಳನ್ನೂ ಇತರ ವಿಷಯಗಳನ್ನೂ ಆ ಗೆಳತಿಯೇ ಹೆಚ್ಚಾಗಿ ಕೇಳಿ ತಿಳಿದುಕೊಂಡಳು. ಆಕೆಯ ಚುರುಕುತನ ನನಗೆ ತುಂಬಾ ಹಿಡಿಸಿತು. ಆಕೆಯ ಹೆಸರು ಲೀಲಾ ಅಂತ ಸದ್ಯಕ್ಕೆ ಕರೆಯೋಣ. ಲೀಲಾ ತುಂಬಾ ಚುರುಕಾದ ಹುಡುಗಿ ಅಂತ ನನಗೆ ಅರ್ಥವಾಯಿತು. ಲೀಲಾಗೆ ಒಬ್ಬ ಪ್ರಿಯಕರನಿದ್ದಾನೆ ಅಂತ ಆಕೆಯೇ ನನ್ನ ಬಳಿ ತಕ್ಷಣ ಹೇಳಿದಳು. ಆಕೆ ಈಗಾಗಲೇ ಮತ್ತೊಬ್ಬರನ್ನು ಪ್ರೀತಿಸುತ್ತಿದ್ದಾಳೆ. ಏನೇ ಆದರೂ ಆಕೆ ನನ್ನ ಹೆಂಡತಿಯ ಆಪ್ತ ಗೆಳತಿ. ಹೀಗೆ ನಮ್ಮ ಮದುವೆಯಾಯಿತು. ಲೀಲಾ ಮತ್ತು ನನ್ನ ಹೆಂಡತಿ ಇಬ್ಬರೂ ಅಲ್ಲೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು. ಹಾಸ್ಟೆಲ್ನಲ್ಲಿ ಇರಲು ಅವರಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಆ ಮನೆಗೆ ಮದುವೆಗಿಂತ ಮುಂಚೆಯೇ ನಾನು ಆಗಾಗ ಹೋಗುತ್ತಿದ್ದೆ.
ಲೀಲಾ ಮತ್ತು ನನ್ನ ಹೆಂಡತಿಯಾಗಲಿರುವ ಹುಡುಗಿಯ ಜೊತೆಗೂಡಿ ನಾವು ಮೂವರು ಸೇರಿ ಎಷ್ಟೋ ಬಾರಿ ಹೊರಗೆಲ್ಲ ಸುತ್ತಾಡಿದ್ದೇವೆ. ಲೀಲಾ ನಮ್ಮ ಮನೆಯ ಒಬ್ಬ ಸದಸ್ಯೆಯಂತೆಯೇ ಇದ್ದಳು. ಹಾಗಾಗಿ ನಮ್ಮ ಮದುವೆಯ ನಂತರವೂ ಆ ಗೆಳೆತನ ಹಾಗೆಯೇ ಗಟ್ಟಿಯಾಗಿ ಉಳಿಯಿತು. ಆಮೇಲೆ ಆಕೆಗೆ ಆ ಮನೆಯಲ್ಲಿ ಒಬ್ಬಳೇ ಇರಲು ಶುರುವಾಯಿತು. ಆಕೆಗೆ ನನ್ನ ಹೆಂಡತಿಯನ್ನು ಬಿಟ್ಟು ಬೇರಾರು ಜೊತೆಗಿರುವುದು ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ನಾವು ಆಗಾಗ ಹೋಗಿ ಆಕೆಯನ್ನು ನೋಡಿಕೊಂಡು ಬರುತ್ತಿದ್ದೆವು. ಮದುವೆಯಾದ ಮೇಲೆಯೂ ನಾವಿಬ್ಬರೂ ಆಕೆಯ ಜೊತೆ ಸೇರಿ ಹೊರಗೆ ಹೋಗುವುದು, ಕಾಲ ಕಳೆಯುವುದು ಮಾಡುತ್ತಿದ್ದೆವು. ಒಂದು ಕುಟುಂಬದಂತೆ ನೋಡಿದರೆ. ನಾನು ಸಕಲ ಗುಣಗಳಿರುವ ಗಂಡಸು ಅಂತ ನನಗೆ ನಂಬಿಕೆಯಿದ್ದರೂ ಮೊದಲ ರಾತ್ರಿಯ ವಿಷಯದಲ್ಲಿ ನನಗೆ ತೀವ್ರ ಭಯ ಮತ್ತು ಗಲಿಬಿಲಿ ಇತ್ತು. ಏನಾದರೂ ಸೋಲಾದರೆ ಹೆಂಡತಿಯ ಮುಂದೆ ನನ್ನ ಮಾನ ಹೋಗುತ್ತದೆ, ಆಕೆಗಾದರೆ ವೈದ್ಯಕೀಯ ವಿಷಯಗಳೆಲ್ಲ ತಿಳಿದಿರುತ್ತದೆ, ಆಕೆ ನನ್ನನ್ನು ಕೀಳಾಗಿ ಕಾಣುತ್ತಾಳೇನೋ ಎಂಬ ಭಯ ನನಗಿತ್ತು. ಆದರೆ ನನಗೆ ಮೊದಲ ಕೆಲವು ದಿನಗಳಲ್ಲಿ ಸೋಲೆ ಎದುರಾಯಿತು. 2-3 ದಿನ ಹೀಗೆ ಆಯಿತು. ಆದರೆ ನನ್ನ ಹೆಂಡತಿ ಅದನ್ನು ದೊಡ್ಡ ವಿಷಯವಾಗಿ ತೆಗೆದುಕೊಳ್ಳಲೇ ಇಲ್ಲ. ನಾನು ಆಕೆಯ ಬಳಿ ನನ್ನಲ್ಲಿ ನಿನಗೇನಾದರೂ ತೊಂದರೆ ಅನಿಸುತ್ತಿದೆಯಾ ಅಂತ ಕೇಳಿದೆ. ಆಗ ಆಕೆ ನನ್ನ ಬಳಿ ಪ್ರೀತಿಯಿಂದ, ಇದೆಲ್ಲ ಸಹಜರೀ. ಆರಂಭದಲ್ಲಿ ಎಲ್ಲರಿಗೂ ಭಯ ಇದ್ದೇ ಇರುತ್ತದೆ. ನಾನೀಗ ನರ್ಸ್ ಆಗಿದ್ದರೂ ನನಗೆ ವಿಷಯ ತಿಳಿದಿದ್ದರೂ ನನಗೂ ತುಂಬಾ ಭಯವಿತ್ತು. ಆದರೆ ಪರವಾಗಿಲ್ಲ, ಇಬ್ಬರೂ ಒಬ್ಬರಿಗೊಬ್ಬರು ಆರಂಭದಿಂದ ಕಲಿಯುವುದೇ ಮದುವೆ. ಅಲ್ಲದೆ ಮದುವೆಗಿಂತ ಮುಂಚೆಯೇ ಇದೆಲ್ಲವನ್ನೂ ಕಲಿತು ಬರಲು ಸಾಧ್ಯವಿಲ್ಲವಲ್ಲ. ಹಾಗಾಗಿ ಸೋಲು ಬಂದರೂ ಗೆಲುವು ಬಂದರೂ ನಾವಿಬ್ಬರೂ ಒಟ್ಟಾಗಿ ಸ್ವೀಕರಿಸೋಣ. ಇನ್ನು ನಿಮಗೇನಾದರೂ ಹೆದರಿಕೆ ಇದ್ದರೆ ನನಗೇನೂ ಬೇಸರವಿಲ್ಲ, ಇಷ್ಟಪಟ್ಟೆ ಅಲ್ವೇ ಮದುವೆಯಾಗಿದ್ದು. ಹೆಣ್ಣುಮಕ್ಕಳಿಗೆ ಇಂತಹ ವಿಷಯಗಳಲ್ಲಿ ಯಾವುದೇ ತೊಂದರೆ ಅನಿಸುವುದಿಲ್ಲ ರೀ ಅಂತ ನನ್ನ ಎದೆಗೆ ಒರಗಿ ಹೇಳಿದಾಗ ಗಂಡಸಾದ ನನಗೆ ಆತ್ಮವಿಶ್ವಾಸ ದುಪ್ಪಟ್ಟಾಯಿತು. 2 ವಾರಗಳಲ್ಲಿ ನಾನು ಚೇತರಿಸಿಕೊಂಡೆ. ನನಗೀಗ ಯಾವುದೇ ತೊಂದರೆಯಿರಲಿಲ್ಲ. 1-3 ತಿಂಗಳು ಕಳೆದ ಮೇಲೆ ನನ್ನ ಹೆಂಡತಿ ಒಂದು ದಿನ ನನ್ನ ಬಳಿ ಹೇಳಿದಳು, ರೀ, ನಿಜ ಹೇಳಬೇಕೆಂದರೆ ನಾನು ನಿಮ್ಮ ಬಳಿ ಒಂದು ವಿಷಯ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಇವತ್ತು ನನಗೆ ಹೇಳಲು ಸೂಕ್ತ ಸಮಯ ಸಿಕ್ಕಿದೆ. ಏನದು ಅಂತ ಕೇಳಿದೆ. ಆಕೆ ನನ್ನನ್ನು ಮುಟ್ಟಿ ಹೇಳಿದಳು, ನಿಮಗೆ ವಿಷಯ ತಿಳಿದಿರಲಿಕ್ಕಿಲ್ಲ, ಮುಂಚಿನ ಅನುಭವಗಳಿಲ್ಲದಿರಬಹುದು, ಆದರೆ ನೀವು ತುಂಬಾ ಶಕ್ತಿಶಾಲಿ ಅಂತ ಹೇಳಿದಳು. ನಾನು ಏನು ಶಕ್ತಿ ಅಂತ ಕೇಳಿದೆ. ಆಗ ಆಕೆ, ಅದೇ ರೀ, ಆನೆಗೆ ತನ್ನ ಸ್ವಂತ ಶಕ್ತಿ ತನಗೆ ಗೊತ್ತಿರುವುದಿಲ್ಲವಂತೆ, ತಾನು ಮನುಷ್ಯರು ಆಳುವ ಸಣ್ಣ ಪ್ರಾಣಿ ಅಂತ ಅಂದುಕೊಂಡಿರುತ್ತದೆಯಂತೆ. ಹಾಗೆಯೇ ನಿಮಗೂ ನಿಮ್ಮ ಸಾಮರ್ಥ್ಯ ಗೊತ್ತಿಲ್ಲ ಎಂದಳು. ಓಹ್, ನೀನು ಸುಮ್ಮನೆ ನನ್ನನ್ನು ಗೇಲಿ ಮಾಡುತ್ತಿದ್ದೀಯಾ ಅಂದೆ. ಇಲ್ಲ ರೀ, ಗೇಲಿ ಮಾಡುತ್ತಿಲ್ಲ. ನಿಜವಾದ ವಿಷಯ ಏನೆಂದರೆ ಒಬ್ಬ ಹೆಣ್ಣು ನಿರೀಕ್ಷಿಸುವುದಕ್ಕಿಂತ 1 ಪಟ್ಟು ಹೆಚ್ಚಾಗಿಯೇ ನೀವು ನಿಲ್ಲುತ್ತೀರಲ್ಲ ಅಂದಳು. ಅದನ್ನು ಕೇಳಿದ ತಕ್ಷಣ ನನಗೆ ನಾಚಿಕೆಯಾಯಿತು, ಆದರೆ ಮನಸ್ಸಿಗೆ ಸಂತೋಷವೂ ಆಯಿತು. ಹೆಂಡತಿಯ ಆ ಮೆಚ್ಚುಗೆಯ ಮಾತುಗಳು ನನಗೆ ತುಂಬಾ ಬೆಲೆ ಬಾಳುವಂತದ್ದು ಅನಿಸಿತು. ನಿಜಕ್ಕೂ ಆಗಲೇ ನನಗೊಂದು ಸರ್ಟಿಫಿಕೇಟ್ ಸಿಕ್ಕಂತೆ ಅನಿಸಿದ್ದು. ಆಗ ನಾನು, ನೀನು ನಿಜವಾಗಿಯೇ ಹೇಳುತ್ತಿದ್ದೀಯಾ ಅಂತ ಕೇಳಿದೆ. ಮತ್ತೆ ಸುಳ್ಳು ಹೇಳುತ್ತೀನಾ? ಇದೆಲ್ಲ ನಿಜವಾಗಿದ್ದಕ್ಕೆ ಅಲ್ವೇ ನನಗೆ ಯಾವಾಗಲೂ ನಿಮ್ಮ ಆಸರೆಯೇ ಬೇಕು ಅನಿಸುವುದು ಅಂದಳು. ಹೌದು, ಆಚೆಗೆ ನನ್ನ ಮೇಲೆ ಪ್ರೀತಿ ಸ್ವಲ್ಪ ಹೆಚ್ಚಾಗಿತ್ತು. ನನ್ನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದಳು, ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಳು. ಆಗ ನಾನು ಅಂದುಕೊಂಡೆ, ನನ್ನ ಹೆಂಡತಿ ಎಷ್ಟೊಂದು ಬೇಗ ನನ್ನನ್ನು ಅರ್ಥ ಮಾಡಿಕೊಂಡಳು, ಇಷ್ಟೊಂದು ಹೊಂದಾಣಿಕೆಯಾಗುವ ಸಂಗಾತಿ ಸಿಕ್ಕಿರುವುದು ನನ್ನ ಭಾಗ್ಯವೇ ಸರಿ. ಆಗ ಆಕೆ ನನ್ನ ಬಳಿ ಅಂದ ಹಾಗೆ ನಾನು ಈ ವಿಷಯಗಳನ್ನೆಲ್ಲ ಲೀಲಾ ಬಳಿ ಹೇಳಿದೆ. ಆಕೆ ಬಿದ್ದು ಬಿದ್ದು ನಕ್ಕಳು ಅಂದಳು. ನೀನ್ಯಾಕೆ ನಮ್ಮ ಖಾಸಗಿ ವಿಷಯಗಳನ್ನೆಲ್ಲ ಆಕೆಯ ಬಳಿ ಹೇಳಿದೆ ಅಂತ ಕೇಳಿದೆ. ಅದು ಬಂದಾಗ ಆಕೆಯ ಪ್ರಿಯಕರನ ವಿಷಯ, ಅವರಿಬ್ಬರೂ ಹೊರಗೆ ಹೋಗುವ ವಿಷಯಗಳನ್ನೆಲ್ಲ ಮೊದಲಿನಿಂದಲೂ ಆಕೆ ನನ್ನ ಬಳಿ ಹೇಳುತ್ತಾಳಲ್ಲವೇ? ಹಾಗಾಗಿ ನಿಮ್ಮ ವಿಷಯ ಬಂದಾಗ ಹೇಗಿದ್ದಾನೆ ನಿನ್ನ ಗಂಡ ಅಂತ ಕೇಳಿದಾಗ ನಾನು ವಿವರವಾಗಿ ಹೇಳದೆ ಹೇಗಿರಲಿರೀ? ಆದರೂ ಇಷ್ಟೊಂದು ವಿವರ ಕೊಡುವ ಅಗತ್ಯವಿರಲಿಲ್ಲ ಬಿಡುವ ಅಂದೆ. ಆದರೆ ಆಕೆ, ಐರಿ, ಆಕೆಗೆ ನೀವೇನು ಅಂತ ಮುಂಚೆಯೇ ಗೊತ್ತಾಗಿಬಿಟ್ಟಿತ್ತು. ನಿಮ್ಮನ್ನು ನೋಡಿದಾಗಲೇ ಆಕೆ ಹೇಳಿದ್ದಳು, ಹುಡುಗಿ, ನಿನಗೆ ಕಾದಿದೆ ಮಾರಿ ಹಬ್ಬ. ನೀನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿಯೇ ಇರುತ್ತದೆ, ನೀನು ತಡೆಯಲಾಗದೆ ಅತ್ತು ಬಿಡುತ್ತೀಯ ಅಂತ ಆಕೆ ಹೇಳಿದ್ದಳು ಅಂದಳು. ಆಹಾ, ಆಕೆ ಹಾಗೇ ಹೇಳಿದ್ಲಾ? ಆದರೂ ನೀನು ಅಳುವುದನ್ನು ನಾನಂತೂ ನೋಡಲಿಲ್ಲವಲ್ಲವೇ ಅಂದೆ. ಅದು ಬಂದು ನಾನೇನಿದ್ದರೂ ಧೈರ್ಯವಿರುವ ಹುಡುಗಿಯಲ್ವೇ, ಹಾಗಾಗಿ ನಾನು ಹೊರಗಡೆ ಏನನ್ನೂ ತೋರ್ಪಡಿಸಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮನ್ನೇಕೆ ನಾನು ಹೆದರಿಸಲಿ? ಮೊದಲೇ ನೀವು ಸ್ವಲ್ಪ ಧೈರ್ಯಗೆಟ್ಟು ನಿಂತಿದ್ದೀರಿ, ನಿಮ್ಮನ್ನು ನಾನು ಸರಿ ದಾರಿಗೆ ತರಬೇಕಲ್ಲವೇ? ನಮ್ಮ ಸಂಸಾರ ಸಾಗಬೇಕಲ್ಲವೇ?
ನಿಮ್ಮ ಹೆದರಿಕೆಯನ್ನು ಓಡಿಸುವುದೇ ನನ್ನ ಕರ್ತವ್ಯವಾಗಿತ್ತು. ಹಾಗಾಗಿ ನನ್ನ ಕಣ್ಣೀರನ್ನು ನಾನೇ ಒರೆಸಿಕೊಂಡೆ. ನನ್ನ ಕಣ್ಣೀರನ್ನು ನೀವು ನೋಡಲಿಲ್ಲ ಅಷ್ಟೇ. ಆಗ ನಾನು ಕಣ್ಣೀರನ್ನು ನಾನು ನೋಡಲಿಲ್ಲ, ಆದರೆ ನಿನ್ನ ಮುಖದಲ್ಲಿದ್ದ ಆನಂದದ ಹನಿಗಳನ್ನು ನಾನು ನೋಡಿದೆ ಅಲ್ವೇಯ ಅಂದಾಗ ಹೆಂಡತಿ ನನ್ನನ್ನು ಕಾಡಿಸಿದಳು. ನಿಮಗೆ ಯಾವಾಗಲೂ ತಮಾಷೆ? ನಾನು ಗಂಭೀರವಾಗಿ ವಿಷಯ ಹೇಳುತ್ತಿದ್ದರೆ ನೀವು ನನ್ನನ್ನು ಗೇಲಿ ಮಾಡುತ್ತಿದ್ದೀರಾ. ಹೆಂಡತಿಗೆ ವಿದೇಶಕ್ಕೆ ಹೋಗಲು ತುಂಬಾ ಆಸೆಯಿತ್ತು. ಆದರೂ ಮಕ್ಕಳಾಗುವುದನ್ನು ಹೆಚ್ಚು ಕಾಲ ಮುಂದೂಡಲು ಆಕೆಗೆ ಇಷ್ಟವಿರಲಿಲ್ಲ. ಆಕೆ ನಮಗೊಂದು ಮಗು ಬೇಕು ರೀ, ಮಗುವಾಗಲಿ. ಆ ಮಗುವಿಗೆ 1-2 ವರ್ಷವಾಗುವಷ್ಟರಲ್ಲಿ ನಾನು ಆನ್ಲೈನ್ನಲ್ಲಿ ಓದಿಕೊಂಡು ಹೇಗಾದರೂ ಮಾಡಿ ಮಗುವನ್ನು ಕರೆದುಕೊಂಡು ವಿದೇಶಕ್ಕೆ ಹೋಗೋಣ ಅಂತ ಹೇಳುತ್ತಿದ್ದಳು. ಆಕೆಗೆ ಅಷ್ಟೊಂದು ಆತ್ಮವಿಶ್ವಾಸವಿರುವಾಗ ನನಗೇನು ತೊಂದರೆ? ಅದಕ್ಕಾಗಿಯೇ ಆಕೆ ಬೇಗನೆ ಗರ್ಭವತಿಯಾದಳು. ಗರ್ಭವತಿಯಾದ ತಕ್ಷಣ ಆಕೆಗೆ ಎಲ್ಲ ವಿಷಯ ತಿಳಿದಿದ್ದರೂ ಪ್ರಕೃತಿಯ ನಿಯಮದಂತೆ ಆಕೆಗೆ ಭಾರೀ ವಾಂತಿ ಆಯಾಸ ಶುರುವಾಯಿತು. ಕೆಲಸಕ್ಕೆ ಹೋಗಲು ಸಾಧ್ಯವೇ ಆಗದ ಸ್ಥಿತಿಯಾಯಿತು. ಹಾಗಾಗಿ ಆಕೆ ತನ್ನ ತವರು ಮನೆಗೆ ಹೋದಳು. ಅಲ್ಲಿ ಆಕೆಯ ಅಮ್ಮನಿದ್ದರು, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಅಮ್ಮನು ಹಿಂದೆ ನರ್ಸ್ ಆಗಿದ್ದವರು, ಅದು ದೊಡ್ಡ ಆಸರೆಯಾಯಿತು. ಹಾಗೆ ಹೆಂಡತಿ ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲಿ ವಿಶ್ರಾಂತಿ ಪಡೆಯತೊಡಗಿದಳು. ನನಗಾದರೂ ಕೆಲಸಕ್ಕೆ ಹೋಗದೇ ಇರಲು ಸಾಧ್ಯವಿರಲಿಲ್ಲವಲ್ಲ. ಹಾಗಾಗಿ ನಾನು ಕೆಲಸಕ್ಕೆ ಹೋಗುತ್ತಿದ್ದೆ. ಆ ಸಮಯದಲ್ಲಿ ಲೀಲಾ ನನಗೆ ಕರೆ ಮಾಡಿದಳು. ಏನೇ ಆದರೂ ಆಕೆ ಮನೆಗೆ ಹೋದಳಲ್ಲವೇ? ನನ್ನ ಪ್ರಿಯಕರ ಇಲ್ಲದ ಸಮಯದಲ್ಲಿ ನನ್ನನ್ನು ಎಲ್ಲಾದರೂ ಹೊರಗೆ ಕರೆದುಕೊಂಡು ಹೋಗಲು ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ರೀ? ಬರಲ್ವಾ ಅಂತ ಕೇಳಿದಳು. ನಾನು ಯಾಕೆ ಹಾಗೆ ಅನ್ನುತ್ತೀಯಾ? ನನ್ನ ಹೆಂಡತಿ ಮನೆಗೆ ಹೋದ ತಕ್ಷಣ ನಿನ್ನನ್ನು ನಾನು ಬಿಟ್ಟು ಬಿಡುತ್ತೇನೆ? ನೀನು ನಮ್ಮ ಕುಟುಂಬದ ಸದಸ್ಯೆ ಇದ್ದಂತೆ ಅಲ್ವೇ ಅಂದೆ. ಹಾಗೆ ನಾವಿಬ್ಬರೂ ಆಗಾಗ ಹೊರಗೆ ಸುತ್ತಾಡಲು ಹೋಗುತ್ತಿದ್ದೆವು, ಊಟ ಮಾಡುತ್ತಿದ್ದೆವು. ಆಕೆಯ ಪ್ರಿಯಕರ ಏರ್ಲೈನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನನ್ನು ನೋಡಿದರೆ ಯಾರಾದರೂ ತಿರುಗಿ ನೋಡುವಂತಿದ್ದ. ಅಷ್ಟೊಂದು ಸುಂದರವಾದ ಹುಡುಗ ಸಿಕ್ಕಿರುವುದು ಆಕೆಯ ಅದೃಷ್ಟವೇ ಸರಿ ಅಂತ ನಾನು ಅಂದಾಗ ಆಕೆ ಹೌದು ರೀ, ಎಂತಹ ಚೆಲುವ ಅಲ್ವೇ? ಆದರೆ ಅವನು ನನ್ನ ಗಂಡನಾಗುತ್ತಾನೋ ಇಲ್ಲವೋ ನನಗೊತ್ತಿಲ್ಲ ಎಂದಳು. ಆಗ ನಾನು ಅದೇನ್ಯಾಕೆ ಹಾಗೆ ಅನ್ನುತ್ತೀಯಾ ಅಂತ ಕೇಳಿದೆ. ನನಗೊತ್ತಿಲ್ಲ ರೀ, ಈ ಮದುವೆ ನಡೆಯುತ್ತದೆಯೋ ಇಲ್ಲವೋ. ಆದರೆ ಜೀವನವನ್ನು ಪೂರ್ತಿಯಾಗಿ ಅನುಭವಿಸಬೇಕು. ಅದಕ್ಕೆ ನಮಗೆ ಸಮಯ ಸಿಕ್ಕಾಗಲೆಲ್ಲ ಸುತ್ತಾಡುತ್ತೇವೆ. ಅವನು ಬ್ಯುಸಿ, ನಾನೂ ಬ್ಯುಸಿ. ಆದರೂ ನಾವಿಬ್ಬರೂ ಒಟ್ಟಿಗೆ ಸಮಯ ಕಳೆಯಲು ಇಷ್ಟಪಡುತ್ತೇವೆ ಅಂದಳು. ಆಮೇಲೆ ನಾನು ಆಕೆಯ ವೈಯಕ್ತಿಕ ವಿಷಯಗಳನ್ನು ಕೇಳಲು ಹೋಗಲಿಲ್ಲ. ನನ್ನ ಹೆಂಡತಿಗೆ 8ನೇ ತಿಂಗಳು ನಡೆಯುತ್ತಿದ್ದಾಗ ಒಂದು ದಿನ ಲೀಲಾ ಕರೆ ಮಾಡಿ ರೀ, ತಕ್ಷಣ ಇಲ್ಲಿಗೆ ಬನ್ನಿ, ನಾನು ನಿಮ್ಮನ್ನು ನೋಡಲೇಬೇಕು ಅಂದಳು. ಅಷ್ಟರಲ್ಲಿ ನನ್ನ ಹೆಂಡತಿಯೂ ಕರೆ ಮಾಡಿ ರೀ, ಲೀಲಾಗೆ ಏನೋ ತೊಂದರೆಯಾಗಿದೆ ಅಂದಳು. ಏನಾಯಿತು ಅಂತ ಕೇಳಿದ್ದಕ್ಕೆ ನನ್ನ ಹೆಂಡತಿ ಆಕೆಯ ಪ್ರಿಯಕರನಿದ್ದಾನಲ್ಲವೇ, ಅವನು ಬೇರೊಂದು ಹುಡುಗಿಯ ಜೊತೆ ಹೋಗುವುದನ್ನು ಈಕೆ ನೋಡಿ ಹಿಡಿದಿದ್ದಾಳಂತೆ. ಅವನು ಈಕೆಗೆ ಮೋಸ ಮಾಡಿದ್ದಾನೆ. ಬಹುಶಃ ಅವನು ಆ ಹುಡುಗಿಯನ್ನೇ ಮದುವೆಯಾಗುತ್ತಾನೆ, ಈಕೆಯನ್ನು ಕೈಬಿಡುತ್ತಾನೆ ಅನಿಸುತ್ತದೆ. ಈಗ ಅವರಿಬ್ಬರ ಮಧ್ಯೆ ದೊಡ್ಡ ಜಗಳವಾಗಿದೆ. ಅವನು ಈಕೆಯನ್ನು ಬಿಟ್ಟು ಹೋಗಿದ್ದಾನೆ ಅನಿಸುತ್ತದೆ. ಆಕೆ ಅಳುತ್ತಾ ನನಗೆ ಕರೆ ಮಾಡಿದ್ದಳು. ನೀವು ತಕ್ಷಣ ಅಲ್ಲಿಗೆ ಹೋಗಿ, ಇಲ್ಲದಿದ್ದರೆ ಆಕೆ ಏನಾದರೂ ಅನಾಹುತ ಮಾಡಿಕೊಂಡಾಳು ಅಂದಳು. ಹಾಗಾಗಿ ಆಕೆ ಇರುವ ಮನೆಗೆ ನಾನು ಓಡಿದೆ. ಆಕೆ ಹುಚ್ಚಿಯಂತೆ ಅಳುತ್ತಾ ಕುಳಿತಿದ್ದಳು. ನನ್ನನ್ನು ನೋಡಿದ ತಕ್ಷಣ ಓಡಿ ಬಂದು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಅವನು ನನಗೆ ಮೋಸ ಮಾಡಿದ ರೀ, ನಾನಿನ್ಮುಂದೆ ಬದುಕುವುದಿಲ್ಲ. ಇಷ್ಟೊಂದು ಕಾಲ ನಾವು ಎಲ್ಲವನ್ನೂ ಹಂಚಿಕೊಂಡು ಬಾಳಿದ್ದೆವು. ಅವನ ಮೊಬೈಲ್ ಕೂಡ ನಾನು ನೋಡುತ್ತಿರಲಿಲ್ಲ, ಸಣ್ಣ ಸುಳಿವು ಕೂಡ ಅವನು ನೀಡಲಿಲ್ಲ. ಆದರೆ ನನ್ನ ಕಣ್ಣಾರೆ ನಾನು ನೋಡಿದೆ. ಬೆನ್ನಟ್ಟಿ ಹೋಗಿ ಇಬ್ಬರನ್ನೂ ಹಿಡಿದೆ. ಆಗ ಅವನು ನಾನು ಆಕೆಯನ್ನಷ್ಟೇ ಮದುವೆಯಾಗುವುದು ಅಂತ ಹೇಳಿಬಿಟ್ಟ. ನನಗೆ ಮೋಸವಾಯಿತು, ನಾನೀಗ ಏನು ಮಾಡಲಿ ಅಂತ ಹೇಳಿ ನನ್ನನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಅತ್ತಳು. ನಾನು ಪರವಾಗಿಲ್ಲ ಬಿಡು, ಹೋದವನು ಹೋದ, ಜಗತ್ತಿನಲ್ಲಿ ಗಂಡಸರಿಗೇನು ಕೊರತೆಯೇ? ಇವನಿಗಿಂತ ಸುಂದರವಾದ ಗಂಡಸರು ಎಷ್ಟೋ ಜನರಿದ್ದಾರೆ ಅಂತ ಹೇಳಿ ಆಕೆಗೆ ಸಮಾಧಾನ ಮಾಡಿದೆ. ನನ್ನ ಹೆಂಡತಿ ನನಗೆ ಕರೆ ಮಾಡಿ ಲೀಲಾ ಕೆಲಸ ಮುಗಿಸಿ ಬರುವಷ್ಟರಲ್ಲಿ ಆಕೆಯನ್ನು ಕರೆದುಕೊಂಡು ಎಲ್ಲಾದರೂ ಹೊರಗೆ ಹೋಗಿ ಬನ್ನಿ, ಇಲ್ಲದಿದ್ದರೆ ಆಕೆ ಮನಸ್ಸಿಗೆ ತುಂಬಾ ಬೇಸರ ಮಾಡಿಕೊಳ್ಳುತ್ತಾಳೆ ಅಂದಳು. ನಾನು ಸರಿ ಅಂದೆ. ಆಮೇಲೆ 1 ತಿಂಗಳ ಕಾಲ ಸತತವಾಗಿ ಆಕೆಯನ್ನು ಕರೆದುಕೊಂಡು ಹೊರಗೆ ಹೋಗುವುದು, ಜೊತೆಯಾಗಿ ಒಳ್ಳೊಳ್ಳೆಯ ಊಟ ಮಾಡುವುದು ಮಾಡುತ್ತಿದ್ದೆ. ಹೀಗಿರಲು ಒಂದು ದಿನ ಆಕೆಯೇ ನನ್ನ ಬಳಿ ಬಂದು ರೀ, ನಾನು ನಿಮಗೊಂದು ಮಾತು ಹೇಳಬೇಕು, ಇದರಿಂದ ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದಳು.
ನಾನು ನೀನೇನು ನನಗೆ ತೊಂದರೆಯಲ್ಲ ಬಿಡು, ವಿಷಯವೇನು ಹೇಳುವ ಅಂದೆ. ಆಗ ಆಕೆ ನನಗೆ ಆಸಕ್ತಿಗಳು ತುಂಬಾ ಹೆಚ್ಚಿರುವ ಸ್ವಭಾವ ರೀ, ನನ್ನ ಪ್ರಿಯಕರನೂ ಹಾಗೆಯೇ ಇದ್ದ. ಅಥವಾ ಅವನು ನನ್ನನ್ನು ಹಾಗೆಯೇ ಅಭ್ಯಾಸ ಮಾಡಿಸಿದ ಅಂತ ಹೇಳಬಹುದು. ಹಾಗಾಗಿ ನಾವಿಬ್ಬರೂ ವಾರಕ್ಕೆ 5-6 ಬಾರಿಯಾದರೂ ಭೇಟಿಯಾಗುತ್ತಿದ್ದೆವು ಅಂದಳು. ನೀನು ಏನು ಹೇಳಲು ಹೊರಟಿದ್ದೀಯಾ ಅಂತ ನಾನು ಕೇಳಿದೆ. ಆಗ ಆಕೆ, ಈಗ ನನ್ನ ಮನಸ್ಸಿನ ಬೇಸರವೆಲ್ಲ ಹೋಯಿತು, ಆದರೆ ನನ್ನಲ್ಲಿ ಆಸೆಗಳು ಹೆಚ್ಚಾಗುತ್ತಿವೆ. ನನಗೆ ಈ ನಿರಾಶೆಯಿಂದ ಪೂರ್ತಿಯಾಗಿ ಮುಕ್ತಿ ಸಿಗಬೇಕು, ನಾನು ಹಳೆಯ ರೀತಿಯಲ್ಲೇ ಸಂತೋಷವಾಗಿರಬೇಕು ಎಂದರೆ ನೀವು ನನಗೆ ಸಹಾಯ ಮಾಡಬೇಕು ಅಂದಳು. ನಾನೇಗೆ ಸಹಾಯ ಮಾಡಲಿ ಅಂದಾಗ ಆಕೆ, ನಿಮಗೆ ಅರ್ಥವಾಗಲಿಲ್ಲವೇ? ನಾನು ಪ್ರತಿದಿನ ಮಲಗುವಾಗ ನೀವು ನನ್ನ ಜೊತೆಗಿರಬೇಕು ಅಂದಳು. ನಾನು, ಇದು ಸರಿಯಲ್ಲ ಲೀಲಾ, ನನ್ನ ಹೆಂಡತಿ ನಿನ್ನ ಆಪ್ತ ಗೆಳತಿ. ಆಕೆ ಈಗ ವಿಶ್ರಾಂತಿ ಪಡೆಯುತ್ತಿರುವಾಗ ಆಕೆಗೆ ನಾವಿಬ್ಬರೂ ಮೋಸ ಮಾಡಬಾರದು ಅಂದೆ. ಆಗ ಆಕೆ, ಇದೇನು ಮೋಸವಲ್ಲ ರೀ. ನಾನು ನಿಮ್ಮ ಸಂಸಾರಕ್ಕೆ ಬಂದು ತೊಂದರೆ ಕೊಡುವುದಿಲ್ಲ, ಅಡ್ಡಿಪಡಿಸುವುದಿಲ್ಲ, ಭವಿಷ್ಯದಲ್ಲೂ ಯಾವುದೇ ತೊಂದರೆ ಮಾಡುವುದಿಲ್ಲ. ಈಗ ನೋಡಿ, ವೈದ್ಯರ ಬಳಿ ಇರುವ ಆಲಿಕೆ ಸಾಧನವನ್ನು ಒಬ್ಬರೇ ಬಳಸಬೇಕು ಅಂತೇನೂ ಇಲ್ಲವಲ್ಲ, ಯಾರು ಕಿವಿಗೆ ಇಟ್ಟುಕೊಂಡರೂ ಎದೆಯ ಬಡಿತ ಕೇಳಿಸುತ್ತದೆ ಅಲ್ವೇ? ಹಾಗೆಯೇ ಇರುವ ಶಕ್ತಿಯನ್ನು ಸುಮ್ಮನೆ ವ್ಯರ್ಥ ಮಾಡುವುದು ಏಕೆ? ನಮ್ಮ ಮನಸ್ಸು ಮತ್ತು ಶರೀರ ಕ್ರಿಯಾಶೀಲವಾಗಿದ್ದರಷ್ಟೇ ಮನುಷ್ಯನಿಗೆ ಹೊಸ ಉತ್ಸಾಹ ಬರುತ್ತದೆ. ಅದಕ್ಕೆ ನಾನು ಹೇಳಿದ್ದು, ನನ್ನ ಮನಸ್ಸು ಮತ್ತು ಆಸೆಗಳು ಹಾಗೆಯೇ ಇವೆ. ನಿಮಗೂ ಈಗ ಹೆಂಡತಿ ವಿಶ್ರಾಂತಿಯಲ್ಲಿದ್ದಾಳೆ ಅಂತ 1.5 ವರ್ಷ ಸುಮ್ಮನೆ ಇರಲು ಸಾಧ್ಯವೇ? ಈ ಸಮಯ ವ್ಯರ್ಥವಾಗುವುದು ಬೇಡ ಅಲ್ವೇ ರೀ ಅಂತ ಕೇಳಿದಳು. ನಾನು ಸೌಮ್ಯವಾಗಿ ಸುಮ್ಮನಿದ್ದೆ. ಆಗ ಆಕೆ, ನಿಮಗೂ ಆಸೆಯಿದೆ ಅಂತ ನನಗೆ ಗೊತ್ತು, ಆದರೆ ತಪ್ಪು ಭಾವನೆ ಮತ್ತು ಸದಾಚಾರದ ಯೋಚನೆಗಳಿಂದ ಮನಸ್ಸಿನಲ್ಲೇ ಹಸಿವನ್ನು ಹಿಸುಕಿ ಹಾಕುತ್ತಿದ್ದೀರಾ. ಅದರ ಅಗತ್ಯವಿಲ್ಲ, ಇದು ನಿಮ್ಮ ಮತ್ತು ನನ್ನ ನಡುವಿನ ರಹಸ್ಯ ಅಷ್ಟೇ. ನನ್ನ ಗೆಳತಿಗೆ ಇದು ತಿಳಿಯುವುದೇ ಇಲ್ಲ. ಆಕೆ ಬಂದಾಗ ಆಕೆಯ ಮುಂದೆ ನಾವಿಬ್ಬರೂ ಸಜಾಗಿಯೇ ಇರೋಣ. ಈ ಸಮಯದಲ್ಲಿ ನನ್ನನ್ನು ಈ ಬೇಸರದಿಂದ ದಡಕ್ಕೆ ತಳ್ಳಲು ನೀವು ಸಹಾಯ ಮಾಡುವುದಿಲ್ಲವೇ ಅಂತ ನನ್ನನ್ನು ಒತ್ತಾಯಿಸಿದಳು. ಹಾಗೆ ನಾವಿಬ್ಬರೂ ಭೇಟಿಯಾದೆವು. ಆಕೆಯ ಆಸೆಗಳನ್ನು ಈಡೇರಿಸಲು ನನ್ನಿಂದ ಸಾಧ್ಯವಾಯಿತು. ಆ ಮೊದಲ ಭೇಟಿಯಲ್ಲೇ ಲೀಲಾ ನನ್ನನ್ನು ತುಂಬಾ ಮೆಚ್ಚಿಕೊಂಡಳು. ರೀ, ನನ್ನ ಗೆಳತಿ ಹೇಳಿದಾಗ ನಾನು ನಂಬಿರಲಿಲ್ಲ, ಆದರೆ ಈಗ ಅನುಭವಿಸಿದ ಮೇಲೆ ನಂಬುತ್ತಿದ್ದೇನೆ ಅಂದಳು. ಏನಾಯಿತು ಅಂತ ಕೇಳಿದ್ದಕ್ಕೆ, ಅಯ್ಯೋ, ನನ್ನ ಆ ಹಳೆಯ ಪ್ರಿಯಕರನನ್ನು ನಾನು ಏತಕ್ಕೆ ಜೊತೆಯಲ್ಲಿ ಇಟ್ಟುಕೊಂಡಿದ್ದೆನೋ? ಇನ್ಮುಂದೆ ಅವನನ್ನು ಮದುವೆಯಾಗುವ ಹುಡುಗಿಗೆ ಏನೂ ಸಿಗುವುದಿಲ್ಲ. ಅವನನ್ನು ನಾನು ದೊಡ್ಡವನು ಅಂದುಕೊಂಡಿದ್ದೆ, ಆದರೆ ನಿಮ್ಮ ಮುಂದೆ ಅವನು ತೀರಾ ಸಣ್ಣವನು. ಅವನನ್ನು ನಾನು ಸಂಪೂರ್ಣವಾಗಿ ಮರೆತುಬಿಟ್ಟೆ. ನನ್ನ ಎಲ್ಲ ಬೇಸರವೂ ಹೋಯಿತು. ನನ್ನ ಗೆಳತಿಗೆ ಇಂತಹ ಒಳ್ಳೆಯ ಗಂಡ ಸಿಕ್ಕಿರುವುದು ನಿಜಕ್ಕೂ ಆಕೆಯ ಭಾಗ್ಯ ಅಂದಳು. ನಿಜ ಹೇಳಬೇಕೆಂದರೆ ಇಂತಹ ಸಂದರ್ಭ ತಂದುಕೊಟ್ಟಿದ್ದಕ್ಕೆ ದೇವರಿಗೆ ಧನ್ಯವಾದ ಹೇಳಬೇಕು. ನಾನು ನಿಮ್ಮ ದಾಂಪತ್ಯ ಜೀವನದಲ್ಲಿ ಎಂದಿಗೂ ತೊಂದರೆ ಮಾಡುವುದಿಲ್ಲ. ನನ್ನ ಮದುವೆಯೂ ಬೇಗನೆ ನಡೆಯುತ್ತದೆ. ಅಲ್ಲಿಯವರೆಗೆ ನನಗೆ ಬೆಂಬಲವಾಗಿರಿ ಅಂತ ಅಂದಳು. ಆಕೆಯ ಆ ಉತ್ಸಾಹದ ಮುಂದೆ ನಾನು ಏನು ಮಾತನಾಡಲು ಆಗಲಿಲ್ಲ. ನಾನು ಹೊಸ ಜೀವನದ ಅನುಭವವನ್ನು ಪಡೆಯುತ್ತಿದ್ದೆ. ಹೆಂಡತಿಯ ಬಳಿಯೂ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದೆ. ಲೀಲಾ ಕೂಡ ಜೊತೆಗಿದ್ದಳು. ಹೆಂಡತಿಯ ಆರೈಕೆಯ ಸಮಯದಲ್ಲಿ ಲೀಲಾ ನಮಗೆ ತುಂಬಾ ಸಹಾಯ ಮಾಡಿದಳು. ನಮ್ಮಿಬ್ಬರ ಸಂಬಂಧವನ್ನು ಹೆಂಡತಿಯ ಮುಂದೆ ಸಾಮಾನ್ಯ ಗೆಳೆತನದಂತೆ ತೋರಿಸಿಕೊಳ್ಳಲು ನಮಗೆ ಸಾಧ್ಯವಾಯಿತು. ಯಾವುದೇ ತೊಂದರೆಯಿಲ್ಲದೆ ದಿನಗಳು ಸಾಗಿದವು. ಇದರ ನಡುವೆ ನನ್ನ ಹೆಂಡತಿಗೆ ಮಗು ಜನಿಸಿ 3 ತಿಂಗಳಾದಾಗ ಲೀಲಾಗೆ ಮದುವೆಯಾಯಿತು. ಆಕೆಯ ಮನೆಯವರು ನೋಡಿ ನಿಶ್ಚಯಿಸಿದ ಸಂಬಂಧವದು. ಗಂಡ ಸರ್ಕಾರಿ ಅಧಿಕಾರಿಯಾಗಿದ್ದ, ದೊಡ್ಡ ರೂಪವಂತನಲ್ಲದಿದ್ದರೂ ಒಳ್ಳೆಯ ಮನಸ್ಸಿನ ಮನುಷ್ಯ. ಆಕೆಯ ಮದುವೆ ವಿಜೃಂಭಣೆಯಿಂದ ನಡೆಯಿತು. ನಾನು ಮತ್ತು ನನ್ನ ಹೆಂಡತಿ ಮುಂದೆ ನಿಂತು ಮದುವೆ ಮಾಡಿಸಿದೆವು. ನನಗೂ ಲೀಲಾಗೂ ಸಂತೋಷವಾಯಿತು. ಮದುವೆಯಾದ ಮೇಲೆ ಲೀಲಾ ಮತ್ತು ನನ್ನ ನಡುವಿನ ಪ್ರಸಂಗವನ್ನು ನಾವಿಬ್ಬರೂ ಸಂಪೂರ್ಣವಾಗಿ ನಿಲ್ಲಿಸಿದೆವು. ಆಕೆ ಹೊಸ ಜೀವನವನ್ನು ಚೆನ್ನಾಗಿ ನಡೆಸಲಿ ಅಂತ ಹಾರೈಸಿ ಕಳುಹಿಸಿದೆ. ಆಮೇಲೆ ಅವರು ಹಾಸನದಲ್ಲಿ ಕೆಲಸದಲ್ಲಿದ್ದರು. ನಮಗೆ ಆಮೇಲೆಯೂ ಸಂಪರ್ಕವಿತ್ತು. ಆಗಾಗ ನಾನು ಮತ್ತು ನನ್ನ ಹೆಂಡತಿ ಹಾಸನಕ್ಕೆ ಹೋಗಿ ಬರುತ್ತಿದ್ದೆವು. ಕೆಲವೊಮ್ಮೆ ಆಕೆಯೂ ಗಂಡನೊಂದಿಗೆ ನಮ್ಮ ಮನೆಗೆ ಬರುತ್ತಿದ್ದಳು. ಈಗ ಆಕೆಯ ಮದುವೆಯಾಗಿ ಕೆಲವು ತಿಂಗಳುಗಳಾಗಿವೆ. ಇತ್ತೀಚೆಗೆ ಆಕೆ ನನಗೆ ಕರೆ ಮಾಡಿ ಅತ್ಯವಶ್ಯಕವಾಗಿ ನಿಮ್ಮನ್ನು ಭೇಟಿಯಾಗಬೇಕು ಅಂದಳು. ನಾನು ಹಳೆಯ ವಿಷಯಗಳನ್ನು ಮತ್ತೆ ಶುರು ಮಾಡುವುದು ಬೇಡ ಅಂದೆ. ಆದರೆ ಆಕೆ, ಇಲ್ಲರೀ, ಬೇರೆ ವಿಷಯ ಮಾತನಾಡಬೇಕಿದೆ ಅಂದಳು. ಹಾಗಾಗಿ ಹೆಂಡತಿಗೂ ಗೊತ್ತಾಗದೆ, ಆಕೆಯ ಗಂಡನಿಗೂ ತಿಳಿಯದಂತೆ ಮಂಗಳೂರಿನಲ್ಲಿ ನಾವಿಬ್ಬರೂ ಭೇಟಿಯಾದೆವು.
ಏನಾಯಿತು ಅಂತ ಕೇಳಿದೆ. ಆಗ ಆಕೆ ತನ್ನ ಮದುವೆಯ ಜೀವನದಲ್ಲಿ ತನಗೆ ಸಂತೃಪ್ತಿಯೇ ಸಿಗುತ್ತಿಲ್ಲ, ಗಂಡನಿಂದ ತನಗೆ ಯಾವುದೇ ಸುಖ ಸಿಗುತ್ತಿಲ್ಲ ಅಂತ ಅಳತೊಡಗಿದಳು. ಆಕೆ ನನ್ನ ಹಳೆಯ ಪ್ರಿಯಕರನಿದ್ದಾಗ ಎಲ್ಲವೂ ಹದವಾಗಿತ್ತು, ಆದರೆ ನಿಮ್ಮ ಜೊತೆ ಬಂದ ಮೇಲೆ ನನ್ನ ಆಸೆಗಳು, ನಿರೀಕ್ಷೆಗಳು ಅಪಾರವಾಗಿ ಬೆಳೆದು ಬಿಟ್ಟವು. ಈಗ ನನ್ನ ಗಂಡನ ಬಳಿ ಹೋದರೆ ನನಗೆ ತೃಪ್ತಿಯೇ ಆಗುತ್ತಿಲ್ಲ. ಇದಕ್ಕೆಲ್ಲ ನೀವೇ ಕಾರಣ ಅಂದಳು. ನಾನು ನಾನೇಗೆ ಕಾರಣ ಅಂತ ಕೇಳಿದೆ. ಆಕೆ ನನ್ನ ಪ್ರಿಯಕರನಿದ್ದಾಗ ಎಲ್ಲವೂ ಸಾಧಾರಣವಾಗಿ ನಡೆಯುತ್ತಿತ್ತು. ಆದರೆ ನಿಮ್ಮ ಭೇಟಿಯ ನಂತರ ನನ್ನ ಆಸೆಗಳು ಬೆಳೆದು ದೊಡ್ಡದಾಗಿ ಬಿಟ್ಟವು. ಈಗ ಗಂಡನ ಜೊತೆ ಬಾಳುವುದು ನನಗೊಂದು ಹೊರೆಯಾಗಿದೆ. ನಾನೇ ಮುಂಚೆ ನಿಮ್ಮನ್ನು ಹೊಗಳಿ ಬಂದಿದ್ದು ನಿಜ, ಆದರೆ ಈಗ ಈ ಪರಿಸ್ಥಿತಿಯನ್ನು ನಾನು ಹೇಗೆ ನಿಭಾಯಿಸಲಿ? ನನಗಂತೂ ಈ ಜೀವನ ಇಷ್ಟವಾಗುತ್ತಿಲ್ಲ. ಅದಕ್ಕೆ ನೀವು ಆಗಾಗ ನನ್ನನ್ನು ಭೇಟಿಯಾಗುವಂತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂದಳು. ನಾವು ಆ ಅಧ್ಯಾಯವನ್ನು ಮುಗಿಸಿದ್ದೇವಲ್ಲವೇ ಅಂದೆ. ಆದರೆ ಆಕೆ ಒಪ್ಪಲಿಲ್ಲ. ನನಗೆ ಭೇಟಿಯಾಗಲೇಬೇಕು, ಇಲ್ಲದಿದ್ದರೆ ನನ್ನ ಜೀವನ ಸಾಗುವುದಿಲ್ಲ. ಈ ಅಸಂತೃಪ್ತಿಯ ಜೀವನದಿಂದ ನಾನು ಆ ಸಂಬಂಧವನ್ನೇ ಮುರಿದುಕೊಳ್ಳುತ್ತೇನೆ. ಆಮೇಲೆ ನಾನು ನಿಮ್ಮ ಬಳಿಗೆ ಬಂದುಬಿಡುತ್ತೇನೆ. ನನ್ನ ಗೆಳತಿ ಏನು ಅಂದುಕೊಳ್ಳುತ್ತಾಳೋ ನನಗೆ ಗೊತ್ತಿಲ್ಲ. ನಾನು ಎಲ್ಲವನ್ನೂ ಆಕೆಯ ಬಳಿ ಹೇಳಿಬಿಡುತ್ತೇನೆ ಅಂತ ಬೆದರಿಸತೊಡಗಿದಳು. ಇದನ್ನು ಕೇಳಿ ನನಗೆ ತೀವ್ರ ಆತಂಕವಾಗಿದೆ. ಈ ಹುಡುಗಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ತಿಳಿಯುತ್ತಿಲ್ಲ. ಆಕೆ ಮತ್ತೆ ಹಳೆಯ ಸಂಬಂಧಕ್ಕೆ ಬಲವಂತ ಮಾಡುತ್ತಿದ್ದಾಳೆ. ವರದಿಗಾರ್ತಿ ಆಪ್ತ ಸಲಹೆಗಾರ್ತಿ ವಿನಯ್ ಅವರೇ, ನೀವು ಮತ್ತೆ ಈ ವಿಷಯಕ್ಕೆ ಕೈಹಾಕಲು ಹೋಗಬೇಡಿ, ಅದು ತಪ್ಪಾಗುತ್ತದೆ. ದಾಂಪತ್ಯದಲ್ಲಿ ಇಂತಹ ಅನಗತ್ಯ ವಿಷಯಗಳು ದೊಡ್ಡ ತೊಂದರೆಯನ್ನು ತರುತ್ತವೆ. ಅಷ್ಟೇ ಅಲ್ಲ, ನೀವು ಇಬ್ಬರೂ ಮುಂಚೆಯೇ ಒಪ್ಪಂದ ಮಾಡಿಕೊಂಡಿದ್ದಿರಿ. ಆಕೆಗೆ ಮದುವೆಯಾದ ಮೇಲೆ ಆಕೆ ತನ್ನ ಜೀವನ ನೋಡಿಕೊಳ್ಳಬೇಕು, ನೀವು ನಿಮ್ಮ ಸಂಸಾರ ನೋಡಿಕೊಳ್ಳಬೇಕು ಅಂತ. ಈಗ ಆಕೆ ಮತ್ತೆ ಬಂದು ಹೀಗೆ ಹಠ ಹಿಡಿದರೆ ನೀವು ಖಂಡಿತವಾಗಿಯೂ ಆಕೆಗೆ ಪ್ರೋತ್ಸಾಹ ನೀಡಬಾರದು. ನಿಮ್ಮ ನಿಲುವಿನಲ್ಲಿ ನೀವೇ ಗಟ್ಟಿಯಾಗಿರಿ. ಆಕೆಗೆ ಸ್ಪಷ್ಟವಾಗಿ ಹೇಳಿ, ನನ್ನ ಸುಂದರ ಸಂಸಾರವನ್ನು ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ, ಎರಡು ದೋಣಿಯಲ್ಲಿ ಕಾಲಿಡಲು ನಾನಿಲ್ಲ ಅಂತ. ಇನ್ನೊಂದು ಮುಖ್ಯ ವಿಷಯವೆಂದರೆ, ನೀವಿಬ್ಬರೂ ವೈದ್ಯಕೀಯ ಕ್ಷೇತ್ರದಲ್ಲಿರುವವರು. ಗಂಡನಿಂದ ಆಕೆಗೆ ನಿರೀಕ್ಷಿತ ತೃಪ್ತಿ ಸಿಗುತ್ತಿಲ್ಲ ಎಂದರೆ, ಅಥವಾ ದೈಹಿಕವಾಗಿ ಆಕೆಗೆ ಯಾವುದೇ ಅಸಂತೃಪ್ತಿ ಇದ್ದರೆ, ಇಂದಿನ ವೈದ್ಯಕೀಯ ವಿಜ್ಞಾನದಲ್ಲಿ ಎಷ್ಟೋ ಆಧುನಿಕ ಚಿಕಿತ್ಸೆಗಳು ಮತ್ತು ಸಲಹೆಗಳು ಲಭ್ಯವಿವೆ. ಆಕೆ ಒಬ್ಬ ನರ್ಸ್ ಆಗಿ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಪರಿಹಾರ ಕಂಡುಕೊಳ್ಳಬಹುದು. ಅದನ್ನು ಬಿಟ್ಟು ಸ್ನೇಹಿತೆಯ ಜೀವನದೊಳಗೆ ನುಗ್ಗಿ ಹಳೆಯ ವಿಷಯಗಳನ್ನು ಕೆದಕಿ ಇಡೀ ಸಂಸಾರವನ್ನು ಹಾಳು ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಶುಶ್ರೂಷಕಿಯರಾದ ಮೇಲೆ ಸಾಮಾನ್ಯ ಜನರಿಗಿಂತ ಹೆಚ್ಚು ಅರಿವು ಮತ್ತು ಜವಾಬ್ದಾರಿ ಇರಬೇಕಲ್ಲವೇ? ಮನುಷ್ಯರ ಜೀವ ಕಾಯುವ ಕ್ಷೇತ್ರದಲ್ಲಿರುವವರು ಹೀಗೆ ಮೋಸದ ಹಾದಿ ತುಳಿಯುವುದು ಸರಿಯೇ? ಇದೇನಾ ಅವರ ವೃತ್ತಿಧರ್ಮ? ಆಕೆಗೆ ಇದು ಅರ್ಥವಾಗದಿದ್ದರೆ ಈ ಧ್ವನಿಮುದ್ರಿಕೆಯನ್ನು ಆಕೆಗೆ ಕೇಳಿಸಿ. ಇನ್ಮುಂದೆ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಇಬ್ಬರ ಕುಟುಂಬಗಳು ಪ್ರೀತಿಯಿಂದ, ನೆಮ್ಮದಿಯಿಂದ ಬಾಳುವುದು ಮುಖ್ಯ. ಅನಗತ್ಯ ವಿಷಯಗಳಿಗೆ ಜಾಗ ಕೊಡಬೇಡಿ.